ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಕಾಮಗಾರಿ ಪೂರ್ಣಗೊಂಡಿದೆ. 6 ತಿಂಗಳಿಂದ ನಡೀತಾ ಇದ್ದ ಗೇಟ್ ಅಳವಡಿಕೆಗೆ ಕಾರ್ಯಾಂತ್ಯ ಆಗಿದೆ. ನಾರಾಯಣ ಹಿಂದೂಸ್ತಾನ್ ಜಿಂದಾಲ್ ಕಂಪನಿಗಳಿಂದ ಕೆಲಸ ನಡೀತಾ ಇತ್ತು. ಕೊನೆಗೂ ಈ ಕಾಮಗಾರಿ ಪೂರ್ಣಗೊಂಡಿದೆ. ಹಳೆಯ 33 ಕ್ರಸ್ಟ್ ಗೇಟ್ ತೆಗೆದು ಹೊಸ ಗೇಟ್ ಅಳವಡಿಕೆ ಮಾಡಲಾಗಿದೆ. ಇತಿಹಾಸದ ಪುಟ ಸೇರಿದೆ. ಟಿಬಿ ಡ್ಯಾಂನ 73 ವರ್ಷದ ಹಳೆಯ ಗೇಟ್ಗಳು. ಮೇ 15ಕ್ಕೆ ಹೊಸ ಗೇಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ಈಗ ಪೂರ್ಣಗೊಂಡಿದೆ. ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಇರತಕ್ಕಂಥ ತುಂಗಭದ್ರಾ ಜಲಾಶಯದ ಕ್ರಿಸ್ ಗೇಟ್ ಕೂಡಿಸ್ತಕ್ಕಂಥ ಕಾಮಗಾರಿ ಸಂಪೂರ್ಣವಾಗಿದೆ. ಇದೀಗ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ಸರಿಸುಮಾರಾಗಿ 100 TMC ಸಾಮರ್ಥ್ಯದ ನೀರನ್ನು ಸಂಗ್ರಹ ಮಾಡೋ ಶಕ್ತಿಯನ್ನು ಇದೀಗ ತುಂಗಭದ್ರಾ ಜಲಾಶಯಕ್ಕೆ ಬಂದಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು ನಾವೀಗ ತುಂಗಭದ್ರಾ ಕ್ರಿಸ್ ಗೇಟ್ನ ಮುಂಭಾಗದಲ್ಲಿದ್ದೇವೆ. ಅಂದರೆ 19ನೇ ನಂಬರ್ ಕ್ರಿಸ್ ಗೇಟ್ 2024ರಲ್ಲಿ ಕಿತ್ತೋಗಿತ್ತು. ಅಂದರೆ ಈ ಗೇಟ್ ಅವತ್ತು ಕಿತ್ತು ಹೋಗಿರ್ತಕ್ಕಂಥ ಪರಿಣಾಮ ಸರಿಸುಮಾರಾಗಿ 60ರಿಂದ 70 TMC ಅಷ್ಟು ನೀರು ಪೋಲಾಗಿ ಹರಿದು ಹೋಗಿತ್ತು. ತದನಂತರ ಒಂದೂವರೆ ತಿಂಗಳ ಶ್ರಮಪಟ್ಟು ಒಂದು ಸ್ಟಾಂಪ್ ಲಾಕ್ ಗೇಟನ್ನು ಅಳವಡಿಸಲಾಗಿತ್ತು. ಅಂದರೆ ಆ ವರ್ಷ 2024ನೇ ವರ್ಷ ಒಂದು ತಾತ್ಕಾಲಿಕ ಗೇಟನ್ನು ಕೂಡಿಸಲಾಗಿತ್ತು. ಅದಾದ ನಂತರ ತಜ್ಞರಾಗಿರ್ತಕ್ಕಂಥ ಕನ್ನಯ್ಯ ಅವರು ಬಂದು ಸಂಪೂರ್ಣವಾಗಿ ಡ್ಯಾಮನ್ನು ಪರಿಶೀಲನೆ ಮಾಡಿದರು. ಕೇವಲ 19ನೇ ನಂಬರ್ ಗೇಟ್ ಮಾತ್ರವಲ್ಲದೆ ಜಲಾಶಯದ 33 ಕ್ರಿಸ್ ಗೇಟ್ಗಳು ಸಂಪೂರ್ಣವಾಗಿ ಬಾಧಗೊಂಡಿವೆ. ಇವನ್ನು ಎಲ್ಲವನ್ನು ಕೂಡ ತೆರವು ಮಾಡೋಕ್ಕಂತ ಒಂದು ಏನು ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆ ಮೇರೆಗೆ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಆಂಧ್ರ ತೆಲಂಗಾಣ ಸರ್ಕಾರ ಸೇರಿದಂತೆ ಜಂಟಿಯಾಗಿ ಸರಿಸುಮಾರಾಗಿ 53 ಕೋಟಿಯಷ್ಟು ಹಣವನ್ನು ವ್ಯಯಿಸಿ ಇದೀಗ ಸಂಪೂರ್ಣವಾಗಿ ಕ್ರಿಸ್ ಗೇಟ್ ಅಂದರೆ ಜಲಾಶಯದ 33 ಕ್ರಿಸ್ ಗೇಟ್ಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ಅಂದರೆ ಕಳೆದ 2025ನೇ ಸಾಲಿನಲ್ಲಿ ಕೇವಲ ಮುಂಗಾರು ಬೆಳೆಗೆ ಮಾತ್ರ ನೀರನ್ನು ಹರಿಸಲಾಗಿತ್ತು. ಹಿಂಗಾರು ಬೆಳೆಗೆ ಎರಡನೇ ಬೆಳೆಗೆ ನೀರನ್ನು ಹರಿಸಲಾರದೆ ಸತತವಾಗಿ 3 ರಿಂದ 4 ತಿಂಗಳ ಶ್ರಮವಹಿಸಿ ಸಂಪೂರ್ಣವಾಗಿ ಎಲ್ಲ ಹೊಸ ರೀತಿಯ ಕ್ರಿಸ್ ಗೇಟ್ಗಳನ್ನು ಅಳವಡಿಸಲಾಗಿದೆ. ಸರಿಸುಮಾರಾಗಿ 133 TMC ಸಾಮರ್ಥ್ಯ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ 100 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಯಾಕಂದರೆ 33 TMC ಎಷ್ಟು ಹೂಳು ಜಲಾಶಯದಲ್ಲಿ ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಎಲ್ಲ ಹೊಸ ಗೇಟ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ 100 TMC ನೀರನ್ನು ಸಂಗ್ರಹ ಮಾಡಬಹುದು ಅನ್ನೋಂಥ ತಜ್ಞರ ಸಲಹೆ ಮೇರೆಗೆ ಈ ಬಾರಿ ಮುಂಗಾರಿನಲ್ಲಿ ಸಂಪೂರ್ಣವಾಗಿ ಗೇಟ್ ಭರ್ತಿ ಮಾಡ್ತಕ್ಕಂಥದ್ದು ಖಚಿತವಾಗಿದೆ. ಇದ್ರ ಜೊತೆಗೆ ಅಂತಂದರೆ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡನೇ ಬೆಳೆ ಕೂಡ ನೀರು ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಅದೇನೇ ಇರಲಿ, ಕಳೆದ 2 ವರ್ಷಗಳಿಂದ ತುಂಗಭದ್ರಾ ಜಲಾಶಯದ ಕ್ರಿಸ್ ಗೇಟ್ ಕಿತ್ತೋಗಿರ್ತಕ್ಕಂಥ ಪರಿಣಾಮದಿಂದ ಸಾಕಷ್ಟು ಹೈರಾಣಾಗಿರ್ತಕ್ಕಂಥ ರೈತರು ಈ ಬಾರಿ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ವಿಜಯನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.